ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲು. ಟೀಚರ್ಸ್ ಡೇ ಸ್ಪೆಷಲ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು 2 ಪಾರ್ಟಲ್ಲಿ ಬರುತ್ತೆ. ಫಸ್ಟ್ ಪಾರ್ಟ್ ಇದು ನೋಡ್ತಾ ಇದ್ದೀರಿ ಆ್ಯಂಡ್ ಸೆಕೆಂಡ್ ಪಾರ್ಟು ಸ್ವಲ್ಪ ತಡವಾಗಿ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಒಂದು 2 ಡೇಸಲ್ಲಿ ಬರುತ್ತೆ. ಆ್ಯಂಡ್ ಇವತ್ತು ನಾನು ಈ ಒಂದು ಬಟ್ಟೆ ಬಗ್ಗೆ ಮೊದಲು ನಿಮಗೆ ಸ್ವಲ್ಪ ಹೇಳ್ತೀನಿ ಏನಿದೆ ಆ್ಯಕ್ಚುಲಿ ಅಂತ. ಯಾಕಂದರೆ ಬಟ್ಟೆ ಚೂಸ್ ಮಾಡುವಾಗ ಮೇನ್ ನಾವು ಚೆನ್ನಾಗಿ ನೋಡಿ ಕ್ವಾಲಿಟಿ ವೈಸು ಚೆಕ್ ಮಾಡಿ ನೋಡಿ ತೊಗೋಬೇಕಾಗುತ್ತೆ. ಸೊ ಇದು ಬಟ್ಟೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಯಾಟಿನ್ ಬಟ್ಟೆ ಇದೆ ಆ್ಯಕ್ಚುಲಿ. ಸ್ಯಾಟಿನಲ್ಲಿ ಸುಮಾರು ಥರ ಇರುತ್ತೆ. ಓಕೆ, ಶಾಪ್ನವ್ರು ನಾವು ಕೇಳಿದಾಗ ಸ್ಯಾಟಿನ್ ಬಟ್ಟೆ ಕೊಡಿ ಅಂದರೆ ಅವ್ರು ಸ್ಯಾಟಿನ್ ಬಟ್ಟೆ ಅಂದರೆ ಒಂದೇ ಯಾವುದಾದ್ರು ಇದ್ದರೆ ಅವ್ರ ಹತ್ರ ಏನಿರುತ್ತೋ ಅದನ್ನೇ ಕೊಡ್ತಾರೆ. ಆ್ಯಂಡ್ ನೀವೇನಾದರೂ ಸ್ಯಾಟಿನಲ್ಲಿ ಮತ್ತೆ ವೆರೈಟೀಸ್ ತೋರಿಸಿ ಅಂದರೆ ಅವ್ರು ತೋರಿಸೋದೇ ಒಂದೇ ವೆರೈಟಿ. ಓಕೆ, ಅಂದರೆ ಪ್ರತಿಯೊಬ್ಬ ಒಂದು ಶಾಪ್ಗಳಲ್ಲಿ ಸುಮಾರು ಥರದ ಒಂದು ವೆರೈಟಿ ಸ್ಯಾಟಿನ್ ಬಟ್ಟೆ ಇರೋದು ತುಂಬಾ ಕಷ್ಟ. ಓಕೆ, ಸೊ ನಾನು ತಗೊಳ್ಳೋಲ್ಲಿ ಸುಮಾರು ವೆರೈಟೀಸ್ ಇದೆ. ಆ್ಯಕ್ಚುಲಿ ನನಗೂ ಆವಾಗಲೇ ಗೊತ್ತಾಗಿರೋವಂಥದ್ದು. ಓಕೆ, ಆ್ಯಂಡ್ ಮೊದಲು ನಾನು ಹೇರ್ ಸ್ಕ್ರಂಚೀಸ್ಗಳು ಮಾಡ್ತಾಯಿದ್ದೆ ಸ್ಯಾಟಿನ್ ಬಟ್ಟೆಯಿಂದನೇ. ಅದು ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಈ ಬಟ್ಟೆ ನೋಡಿದ್ರೆ ತುಂಬಾ ಖಡಕ್ಕಾಗಿದೆ. ಓಕೆ, ಸೊ ಇಲ್ಲಿ ನಾನು 2 ಪೀಸ್ ಕಟ್ ಮಾಡಿದ್ದೀನಿ ಇದ್ರದ್ದು. ಆ್ಯಂಡ್ ಪಿಂಕ್ ಕಲರಲ್ಲಿ ನಾನೊಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಸೈಜ್ ಹೇಳ್ಬಿಟ್ಟು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ನಿಮ್ಗೆ ನೋಡೋಕ್ಕೆ ಸಿಗ್ತಾ ಇದೆ ಏನು ಸೈಜ್ ಇದೆ ಅಂತ ಹೇಳಿ. ಸೊ ಬಟ್ಟೆ ಚೂಸ್ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ನೋಡಿಕೊಂಡು ಚೂಸ್ ಮಾಡಿ. ಯಾಕಂದರೆ ಸುಮಾರು ಥರದ ಬಟ್ಟೆ ಇರುತ್ತೆ ಸ್ಯಾಟಿನ್. ಓಕೆನಾ? ಸೊ ಇಲ್ಲಿ ನಾನು 2 ಪೀಸ್ ಬಟ್ಟೆ ತೊಗೊಂಡಿದ್ದೀನಿ. ಇದ್ರದ್ದು ಮೆಜರ್ಮೆಂಟ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ. ಆ್ಯಂಡ್ ಈ ಒಂದು ಬಟ್ಟೆನ ನಾನಿವಾಗ ಸೇಮ್ ಏನು 2 ಪೀಸ್ ಕಟ್ ಮಾಡ್ಕೊಂಡಿದ್ದಲ್ವ, ಅದೇ ರೀತಿ ಪೀಸಸ್ಗಳನ್ನು ನಾನು ಇನ್ನೂ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 5ರಿಂದ 6 ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಮೀಟ್ರ್ ತೊಗೊಂಡಿರೋಂಥದ್ದು ಇದು ಒಟ್ಟು ಬಟ್ಟೆ ನಂದು. 2 ಮೀಟರಲ್ಲಿ ಜಸ್ಟ್ ಒಂದು ಲೈನ್ ನಾನು ಎಳಿತಾ ಇದ್ದೀನಿ ಮೆಜರ್ಮೆಂಟ್ ಪ್ರಕಾರ. ಎಷ್ಟು ಪೀಸ್ ಬಂತು ಅಂತ ನೀವು ನೋಡ್ಬೋದು ಇಲ್ಲಿ. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು 2 ಮೀಟ್ರ್ ಬಟ್ಟೆಯಲ್ಲೂ ಕೂಡ ನಾವು ಎಷ್ಟೊಂದು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು ಅಂತ. ಇದು ಪಿಂಕ್ ಕಲರ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ನಾನಿರೋ ಕಡೆ ಇವಾಗ ಸ್ಕೂಲ್ ಟೀಚರ್ಸ್ ಡೇ ಏನಿದೆ ಅಲ್ವಾ ನಡೀತಾ ಇದೆ. ಸೊ ಅವರು ಏನು ಹೇಳಿದರು ಅಂತಂದರೆ, ನಮಗೆ ಒಂದಿಷ್ಟು ಹೇರ್ ಬೋಸ್ಗಳನ್ನ ಕೂಡ ನೀವು ಮಾಡಿಕೊಡಿ ಅಂತ ಹೇಳಿದರು. ಯಾಕಂದರೆ ಕ್ಲಾಸಲ್ಲಿ ಕೆಲವೊಂದು ಕಾಂಪಿಟೇಷನ್ಗಳನ್ನ ಇಡ್ತಾ ಇದ್ದಾರೆ. ಆ ಕಾಂಪಿಟೇಷನಲ್ಲಿ ವಿನ್ ಆದಂಥ ಮಕ್ಕಳಿಗೆ ಇದನ್ನು ಕೊಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಹೆಣ್ಮಕ್ಳ ಸ್ಕೂಲು. ಸೊ ಹೀಗಾಗಿ ಅವರು ಇದನ್ನು ಕೊಟ್ಟಿರುವಂಥ ಆರ್ಡ್ರನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಒಂದೇ ಒಂದು ಲೈನ್ ಎಳೆದ್ರು ಕೂಡ ಎಷ್ಟು ಪೀಸ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಮೊದಲೇ ನಾನು ಡಿಸೈನ್ಗಳನ್ನ ಕಳಿಸಿದ್ದೆ. ಸೊ ಯಾವ ರೀತಿ ಬೇಕು ಹೇಳಿ ಆ ರೀತಿ ನಾವು ಕಸ್ಟಮೈಸ್ ಮಾಡಿಕೊಡ್ತೀನಿ ಅಂತ ಹೇಳಿ. ಸೊ ಅವ್ರು ನನಗೆ ಡಿಸೈನ್ ಓಕೆ ಮಾಡಿದರು. ಸೊ ಇದು ಹೊಸ ಡಿಸೈನ್ ಆ್ಯಕ್ಚುಲಿ. ನೀವು ಮೇ ಬಿ ಈ ಚಾನಲಲ್ಲಿ ಈ ಡಿಸೈನ್ ನೋಡಿಲ್ಲ ಅಂತ ಅನ್ಕೋತೀನಿ. ಸೊ ಹೊಸ ಡಿಸೈನು ಡಿಫ್ರೆಂಟ್ ಆಗಿರುವಂಥದ್ದನ್ನೇ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ನೀವೇನಾದರೂ ನನ್ನ ಥರನೇ ಬಿಸ್ನೆಸ್ ಮಾಡ್ತಾ ಇದ್ದೀರಂತಂದರೆ ಸೊ ಈ ಒಂದು ಇದನ್ನು ಪ್ರಾಡಕ್ಟ್ನ ನೀವು ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ತುಂಬಾ ಬೇಡಿಕೆ ಇದೆ ಇವಾಗ. ಸೊ ಹೀಗಾಗಿಯೇ ನನಗೆ ಇದಕ್ಕೆ ಸುಮಾರು ಆರ್ಡರ್ಸ್ಗಳು ಇವಾಗ ಬಂದಿರುವಂಥದ್ದು. ಮೇ ಬಿ ಇದರ ಕಲರ್ ವೈಸು ಮತ್ತು ಬೇರೆ ಬೇರೆ ಆರ್ಡರ್ಸ್ ಸಿಕ್ಕರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಯಾಕಂದರೆ ನಾರ್ಮಲಿ ಏನಾಗುತ್ತೆ ಅಂದರೆ ಸ್ಕೂಲಲ್ಲಿ ಮಕ್ಕಳು ಹಾಕ್ಕೊಂಡು ಓಡಾಡಿದಾಗ ಸೊ ಮತ್ತೆ ಬೇರೆದವ್ರು ಕೂಡ ಅದ್ರ ಬಗ್ಗೆ ಆರ್ಡರ್ಸ್ಗಳು ಕೊಡ್ತಾರೆ. ಯಾಕಂದರೆ ಈ ಪ್ರಾಡಕ್ಟನ್ನು ಸಿರ್ಫ್ ನಾವೇ ಮಾಡಿರ್ತೀವಿ ಆ್ಯಕ್ಚುಲಿ ಮನೆಯಲ್ಲಿ. ಸೊ ಇದೇ ಪ್ರಾಡಕ್ಟನ್ನು ಮತ್ತವ್ರ ಕೈಯಿಂದ ಕೈಗೆ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಮತ್ತೊಂದು ಮಾರ್ಕೆಟಲ್ಲಿ ಈಸಿಲಿ ಇದು ಅವೈಲೇಬಲ್ ಇರೋದಿಲ್ಲ ಈ ಹೇರ್ ಬೋಸ್ಗಳು. ನಾರ್ಮಲಿ ನೀವು ತೊಗೊಳಕ್ಕೆ ಹೋದಾಗ ಅದು ಆರ್ಟಿಫಿಷಿಯಲ್ ಹೇರ್ ಬೋ ಥರನೇ ಕಾಣಿಸುತ್ತೆ. ಬಟ್ ಇದು ಕೈಯಿಂದ ಮಾಡಿರುವಂಥದ್ದು, ಮನೇಲಿ ಹೊಲಿದಿರುವಂಥದ್ದು ತುಂಬಾ ಡಿಫ್ರೆಂಟಾಗಿ ಒಂದು ಲುಕ್ ಕೊಡುತ್ತೆ. ಸೊ ಇಲ್ಲಿ ನಾನು ಒಂದು ಲೈನ್ ಎಳೆದ್ಬಿಟ್ಟು ಸೇಮ್ ಮೆಜರ್ಮೆಂಟಲ್ಲಿ ಕಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಎಷ್ಟು ಪೀಸ್ ಕಟ್ ಮಾಡ್ತಾ ಇದ್ದೇನೆ ಅಂತ ಅದನ್ನು ಕೂಡ ನೋಡಿ. ಒಂದೊಂದು ಪೀಸಲ್ಲಿ ಒಂದೊಂದು ಪ್ರಾಡಕ್ಟ್ನ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ನೀವೆಲ್ಲ ಯಾವ್ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ? ಮತ್ತು ಮೀಶೋದಲ್ಲಿ ಯಾರಾದರೂ ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಸುಮಾರು ಹೆಣ್ಮಕ್ಳು ಇವಾಗ ಕಾಮೆಂಟ್ ಮಾಡ್ತಾ ಇದ್ದೀರಿ, ನೀವು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಂತ ಹೇಳಿ. ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವರಿಗಂತೂ ಮೀಶೋದಲ್ಲಿ ಇವಾಗ ರಿಜಿಸ್ಟ್ರೇಷನ್ ಮಾಡಿಸಿದ ತಕ್ಷಣವೇ 6ರಿಂದ 8 ಆರ್ಡರ್ಸ್ಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಸೊ ದಟ್ ಈಸ್ ಗುಡ್ ಅಂತ ಹೇಳ್ಬೋದು. ಯಾಕಂದರೆ ನಿಧಾನವಾಗಿ ಇದು ಏರುತ್ತಾ ಹೋಗುತ್ತೆ ಆರ್ಡರ್ಸ್ಗಳು ಬರೋದು. ಓಕೆ, ಜಾಸ್ತಿನೇ ಆಗುತ್ತಾ ಹೋಗುತ್ತೆ. ಸೊ ಏನು ಮಾಡ್ತಾ ಇದ್ದೀರಿ ಅದರಲ್ಲೇ ಸ್ವಲ್ಪ ನೀವು ತಲೆನೋವು ಓಡಿಸಿ ಚೆನ್ನಾಗಿ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಒಂದು ಬಿಸ್ನೆಸ್ನ ಮಾಡ್ಬೋದು ಮನೆಯಿಂದಲೇ ಕೂತ್ಕೊಂಡು. ಯಾರ ಕೈಯಲ್ಲಿ ಕೆಳಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಈ ರೀತಿ ನಮಗೆ ವೇಸ್ಗಳಿರುತ್ತೆ, ಅಂದರೆ ದಾರಿಗಳಿರುತ್ತೆ. ಅವುಗಳ ಮುಖಾಂತರ ಹೋದ್ವಿ ಅಂತಂದರೆ ಖಂಡಿತವಾಗಲೂ ನಾವು ಕೂಡ ನಮ್ಮ ಮನೆಗೆ ಸಪೋರ್ಟ್ ಮಾಡ್ಬೋದು. ನೆಕ್ಸ್ಟ್ ನಾನು ಮತ್ತೆ ಬೇರೆ ಫ್ಯಾಬ್ರಿಕ್ಗಳನ್ನ ತರ್ತಾ ಇದ್ದೀನಿ. ಆ ಫ್ಯಾಬ್ರಿಕ್ಗಳದ್ದು ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಯಾವ ರೀತಿ ಇರುತ್ತೆ ಮತ್ತು ಶಾಪಲ್ಲಿ ಹೋದಾಗ ಏನಂತ ಕೇಳಿ ತೊಗೋಬೇಕು ಅಂತ ಹೇಳಿ.
ಸೊ ಸುಮಾರು ಜನ ಹೇಳ್ತಿದ್ರಿ ಮೆಜರ್ಮೆಂಟ್ ಹೇಳಿಬಿಟ್ಟೆ ನಂತರ ಪ್ರಾಡಕ್ಟ್ನ ಕಟ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಅದೇ ರೀತಿನೇ ಮಾಡ್ತಾ ಇದ್ದೀನಿ ನಾನು. ಬಟ್ ವೀಡಿಯೋಸಲ್ಲಿ ತುಂಬ ಡೀಟೇಲಾಗಿ ನಾನು ವೀಡಿಯೋಸ್ ಮಾಡಿರ್ತೀನಿ. ಸೊ ಕಂಪ್ಲೀಟ್ ವೀಡಿಯೋ ನೋಡಿದವರಿಗೆ ಎಲ್ಲ ಮಾಹಿತಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ಕೂಡ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ಅದರಲ್ಲಿ ನಿಮಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ತುಂಬ ಡೀಟೇಲಾಗಿ ಹೇಳಿರ್ತೀನಿ. ಮತ್ತು ಫ್ಯಾಬ್ರಿಕ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನೀವಿರೋ ಕಡೆ ಈ ಫ್ಯಾಬ್ರಿಕ್ ಎಲ್ಲಾದರೂ ಸಿಗ್ತಾ ಇದೆ ಅಂತ ಮೊದಲು ನೋಡಿ, ಹುಡುಕಾಡಿ. ಓಕೆ, ಆ್ಯಂಡ್ ಕಡಿಮೆ ರೇಟಲ್ಲಿ ಯಾರಾದರೂ ಕೊಡ್ತಾ ಇದ್ದಾರಾ ಅದನ್ನು ಕೂಡ ಹುಡುಕಾಡಿ. ಹೋಲ್ಸೇಲರ್ಸ್ ಇರ್ತಾರೆ, ಸೊ ಅವ್ರನ್ನ ನೋಡಿ ನೀವು ಸರ್ಚ್ ಮಾಡಿ ಅವ್ರ ಹತ್ರ ಮಾತಾಡಬೇಕು. ಮತ್ತು ಹೋಲ್ಸೇಲರ್ ಅಂತ ಬಂದಾಗ ಜಾಸ್ತಿ ಜಾಸ್ತಿ ಫ್ಯಾಬ್ರಿಕ್ನೇ ನಾವು ಖರೀದಿ ಮಾಡಬೇಕಾಗುತ್ತೆ. ಲೈಕ್ ಈಗ 1 ಮೀಟರ್ 2 ಮೀಟರ್ ತೊಗೋತೀವಿ ಅಂತಂದರೆ ಹೋಲ್ಸೇಲ್ ಕೊಡಲ್ಲ ಅವರು. ಹೋಲ್ಸೇಲ್ ತೊಗೋಬೇಕು ಅಂತಂದರೆ ನೀವು ಪೂರಾ ಲಾಟ್ ತೊಗೋಬೇಕಾಗುತ್ತೆ. ಲಾಟ್ ಅಂದರೆ ಅದರಲ್ಲಿ ಎಷ್ಟೋ ಮೀಟರ್ಸ್ಗಳಿರುತ್ತೆ ಅಲ್ವಾ. ಹೀಗಾಗಿ ನಿಮ್ಗೇನಾದರೂ ಆ ರೀತಿ ಒಂದು ಹೋಲ್ಸೇಲರ್ ಸಿಗ್ತಾ ಇಲ್ಲ ಅಂತಂದರೆ ಸೊ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಇದೇ ರೀತಿ ನಾರ್ಮಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇದಿವಾಗ ನಮಗೆ ನಾರ್ಮಲ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಈ ಬಟ್ಟೆ ಒಂದು ₹40 ₹50ಗೆ ಮೀಟ್ರ್ ಸಿಗುತ್ತೆ. ಬಟ್ ನೀವು ಅದನ್ನೇ ಲಾಟ್ ಅಂದರೆ ತುಂಬ ಮೀಟರ್ಸ್ಗಳನ್ನ ತೊಗೊಂಡು ಖರೀದಿ ಮಾಡಿದರೆ ₹30ಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಈ ರೀತಿ ಸಿಗುತ್ತೆ. ಸೊ ನೀವು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಏನು ₹10-20 ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಇದೆ ಅಷ್ಟೇ. ಹೀಗಾಗಿ ಮೀಟರು 2 ಮೀಟರು ನಾನು ರಿಕ್ವೈರ್ಮೆಂಟ್ ಪ್ರಕಾರ ತಂದಿರ್ತೀನಿ. ತುಂಬ ಒಮ್ಮೆ ಮನೇಲೆಲ್ಲ ಸ್ಟಾಕ್ ಮಾಡಲ್ಲ ನಾನು ಬಟ್ಟೆನ. ಯಾಕಂದರೆ ಇರುವಲ್ಲಿ ಲೋಕಲ್ ಶಾಪಲ್ಲಿ ಸಿಗ್ತಾ ಇದೆ ಅಂದಮೇಲೆ ಬೇಕಾದಾಗ ಹೋಗಿ ತೊಗೊಂಬರ್ಬೋದು. ಇವಾಗ ತೊಗೊಂಬಂದು ಇಟ್ಬಿಟ್ಟೆ ಅಂತಂದರೆ ಆರ್ಡರ್ಸ್ ಬರದೇ ಹೋದರೆ ನುಕ್ಸಾನ್ ಆಗುತ್ತೆ, ಅಂದರೆ ನಷ್ಟ ಆಗುತ್ತೆ. ಹೀಗಾಗಿ ಆ ರೀತಿ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವಾಗ ಹೇಗೆ ಆರ್ಡರ್ಸ್ಗಳು ಬರುತ್ತೆ ಆ ರೀತಿ ನೀವು ಕಂಪ್ಲೀಟ್ ಮಾಡ್ತಾ ಹೋಗಿ. ಓಕೆ, ಸೊ ಈ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿದೆ, ಯೂನಿಕ್ ಇದೆ. ಸುಮಾರು ಜನ ಹೆಣ್ಮಕ್ಳು ಮಾಡಲ್ಲ ಇದನ್ನು. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಈ ಬಿಸ್ನೆಸ್ ಕೂಡ ತುಂಬ ಈಸಿ ಇದೆ ಮತ್ತು ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಮಾರ್ಕ್ ಮಾಡಿದ್ದೀನಿ. ಮಧ್ಯದಲ್ಲಿ ಸ್ಟಿಚ್ ಮಾಡಬಾರ್ದು ಅಂತ, ಈ ರೀತಿ ಸ್ಟಿಚ್ಗೆ ನಾನು ಮಾಡಬಾರ್ದು ಅಂತ ಈ ರೀತಿ ಮಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಸೈಡಲ್ಲಿ ಕ್ರಾಸಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಅದೇ ರೀತಿಯೇ ಸ್ಟಿಚ್ ಮಾಡಬೇಕಾಗುತ್ತೆ ನಾವು, ಅಂದರೆ ಹೊಲಿಗೆ ಹಾಕಬೇಕಾಗುತ್ತೆ. ಓಕೆ, ಸೊ ಹೊಲಿಗೆ ಹಾಕಿದ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಇದು ಪ್ರಾಡಕ್ಟು ಮಾಡೋದಕ್ಕೆ ಅಂತ ಹೇಳಿ. ಸೊ ಫಸ್ಟಿಗೆ ನಾವು ಸ್ಟಿಚಿಂಗ್ ಇದೇ ರೀತಿಯೇ ಮಾಡ್ಕೋಬೇಕಾಗುತ್ತೆ. ಓಕೆ, ಸ್ವಲ್ಪ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅಂದರೆ ನಿಮಗೆ ಕ್ಲಿಯರ್ಲಿ ಇದು ಗೊತ್ತಾಗಲಿ ಅಂತ ಹೇಳಿ. ಸೊ ಈ ಪ್ರಾಡಕ್ಟ್ ತುಂಬ ಸಿಂಪಲ್ಲಾಗಿ ಒಂದು 2ರಿಂದ 3 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಸೊ ಇದರಲ್ಲಿ ಡೈಲಿ ನೀವೇನಾದರೂ ಇದನ್ನು ಸ್ಟಿಚ್ ಮಾಡಿದರೆ ಇದೇ ಸೇಮ್ ಪ್ರಾಡಕ್ಟ್ ಅಂತಂದರೂ ಕೂಡ ಸೊ ನನಗೆ ಎಷ್ಟು ಒಂದು ಟೈಮ್ ತೊಗೊಳುತ್ತೆ ಅಂತಂದರೆ ಒಂದು ತಾಸು 2 ತಾಸಲ್ಲಿ ನೀವು ಆರಾಮಾಗಿ ಒಂದು 40-50 ಪೀಸನ್ನು ರೆಡಿ ಮಾಡ್ಬೋದು, ನಿಮ್ಮ ಕೈ ಸ್ಪೀಡ್ ಇದ್ದರೆ ಮಾತ್ರ. ಓಕೆ, ಎಲ್ಲರದ್ದು ಸ್ಪೀಡ್ ಒಂದೇ ಥರ ಇರೋದಿಲ್ಲ. ಬಟ್ ಸ್ಪೀಡ್ ಇದೆ ಅಂತಂದರೆ ಒಂದು ಸಾರಿ ಕಟ್ ಮಾಡಿ ಇಟ್ಟಿರ್ತೀವಿ. ಸೊ ಅದನ್ನು ಏನು ಮಾಡ್ಬೋದು ಅಂದರೆ ಜಸ್ಟ್ ಸ್ಟಿಚ್ ಮಾಡ್ತಾ ಹೋಗ್ಬೋದು. ನಾನು ನಿಮ್ಮ ಮಾರ್ಕ್ ಮಾಡಿರೋದು ತುಂಬ ಈಸಿಯಾಗಿರೋಂಗೆ ಮಾರ್ಕ್ ಮಾಡಿದ್ದೀನಿ. ಜಸ್ಟ್ ಅದ್ರ ಮೇಲೆ ಹೊಲಿಗೆ ಹಾಕಿದರೆ ಆಯಿತು. ಇದುವರೆಗೂ ನಾನು ಜಸ್ಟ್ ಮೀಶೋದಲ್ಲಿ ಮತ್ತು ಆಫ್ಲೈನಲ್ಲೆಲ್ಲ ಸ್ಟಾರ್ಟ್ ಮಾಡಿರುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ. ಈ ಮುಂಚೆ ಕೂಡ ನನ್ನ ಒಂದು ತಂಗಿ ಏನಿದ್ದಾರಲ್ಲ, ತಂಗಿ ಅಂದರೆ ಕಝಿನ್ ಅಂತ ಹೇಳ್ಬೋದು. ಸೊ ಅವರು ಒಂದು ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಯಾಕಂದರೆ ಅವ್ರ ಹತ್ರ GST ಇದೆ. ಸೊ ಅವ್ರಿಗೂ ಕೂಡ ನಾನು ಪ್ರಾಡಕ್ಟ್ನ ಸಪ್ಲೈ ಮಾಡ್ತಾ ಇರ್ತೀನಿ. ಯಾಕಂದರೆ ಅವ್ರ ಹೆಸರಲ್ಲಿ ಅದನ್ನು ಅವರು ಅಲ್ಲಿ ಒಂದು ಇದನ್ನು ಹಾಕಲಿ ಅಂತ ಹೇಳಿ, ಅಂದರೆ ಒಂದು ಆರ್ಡರ್ಸ್ಗಳು ನಮಗೆ ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಸದ್ಯಕ್ಕೆ ಯಾವುದೇ ರೀತಿ ರಿಸ್ಕ್ ತೊಗೋತಾ ಇಲ್ಲ ನಾನು GST ಬಗ್ಗೆ. ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ GST ತೊಗೋಬೇಕಂದ್ರೆ ಏನು ಮಾಡಬೇಕು ಅಂತ. ಸ್ಟಾರ್ಟಿಂಗಲ್ಲಿ ನಾನು ಹೇಳೋದಂದರೆ ಒಂದು ಚಿಕ್ಕ ಅಡ್ವೈಸು, GSTನ ಸ್ಟಾರ್ಟಿಂಗಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ GST ನೀವು ತೊಗೊಳ್ಳೇಬೇಕು ಅಂತಂದರೆ ಯಾವಾಗ ನಿಮಗೆ 40,000 ಮೇಲ್ಪಟ್ಟು ನಿಮಗೆ ಚೆನ್ನಾಗಿ ಇನ್ಕಮ್ ಬರ್ತಾ ಇದೆ, ಓಕೆ, ಸೊ ಅಂದಾಗ ಮಾತ್ರ GST ತೊಗೋಬೇಕಾಗತ್ತೆ. ಓಕೆ, ಇಲ್ಲಾಂತಂದರೆ ನಿಮ್ಮದು ಬಿಸ್ನೆಸ್ ನಡೀತೋ ಇಲ್ವೋ ಅಂತಲೇ ಗೊತ್ತಿರೋದಿಲ್ಲ. ಬಟ್ ನೀವು GST ತೊಗೊಂಡ್ಬಿಟ್ರೆ ಅಂತಂದರೆ ಮಂತ್ಲಿ ನೀವೇನಂತಂದರೆ ಅಲ್ಲಿ ನೀವು ಒಂದು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಅಂದರೆ ಟ್ಯಾಕ್ಸದ್ದು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಸರ್ಕಾರಕ್ಕೆ. ಸಪೋಸ್ ನೀವು ಕೊಡದೇ ಹೋದರೆ ಮತ್ತೆ ಅದಕ್ಕೆ ದಂಡ ಕೂಡ ಹಾಕ್ತಾರೆ ಎಕ್ಸ್ಟ್ರಾ. ಸೊ ಆ ರೀತಿಯೆಲ್ಲ ಆಗಬಾರ್ದು ಅಂತಂದರೆ ಸಿಂಪಲ್ ಆಗಿದೆ, ನೀವು ಮೊದಲು ಮನೆಯಿಂದ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ ಸೊ ಆವಾಗ GST ತೊಗೊಳ್ಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸ್ಟಾರ್ಟಿಂಗಲ್ಲಿ. ಯಾವಾಗ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಕಾನ್ಫಿಡೆಂಟ್ ಇದ್ದೀರಿ, ಎಸ್ ಇವಾಗ ನಾನು ಅಮೆಝಾನ್ ಪ್ಲ್ಯಾಟ್ಫಾರ್ಮ್ಗೆಲ್ಲ ರೆಡಿ ಇದ್ದೀನಿ, ನಾನು GST ತೊಗೋತೀನಿ ಅಂತಂದರೆ ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಸಿಂಪಲ್ಲಾಗಿ ನೀವು ಒಂದು GSTಗೆ ಅಪ್ಲೈನ ಮಾಡ್ಬೋದು. ಇಲ್ಲಾಂತಂದರೆ ಬಿಸ್ನೆಸ್ಸು ನಡೆಯಲ್ಲ, ಲಾಸಲ್ಲಿ ಹೋಗ್ತೀರಾ. ಮತ್ತು GST ಎಲ್ಲ ಕಟ್ಟದೇ ಹೋದರೆ ಮತ್ತು GSTದೆಲ್ಲ ನೀವು ಅಪ್ಲೈ ಮಾಡದೇ ಹೋದ್ರಿ ಅಂತಂದರೆ ಸೊ ಅಲ್ಲೇನಾಗುತ್ತೆ, ಸೊ ಆಟೋಮೆಟಿಕ್ಲಿ ನಿಮಗೆ ದಂಡ ಬೀಳುತ್ತೆ. ಯಾಕಂದರೆ ಪ್ರತಿ ತಿಂಗಳದು ಸಬ್ಮಿಟ್ ಮಾಡೋದಿರುತ್ತೆ. ಅದನ್ನು ನೀವು ಮಾಡೋಕ್ಕೆ ಬರೋದಲ್ಲ, ಅದು ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಇರ್ತಾರಲ್ವ ಅವರಿಗೆಲ್ಲ ಮಾಹಿತಿ ಇರುತ್ತೆ. ಸೊ ಅಲ್ಲಿ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಕೊಟ್ಟು ನಂತರ ಇದನ್ನೆಲ್ಲ ಮಾಡಿಸೋದಿರುತ್ತಲ್ವ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಯಾವಾಗ ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ನಿಮ್ಗೆ ಕಾನ್ಫಿಡೆಂಟ್ ಇದೆಯೋ ಸೊ ಆ ಟೈಮಲ್ಲಿ GST ತೊಗೊಳ್ಳಿ. ಅದರ್ವೈಸ್ GST ಅವಶ್ಯಕತೆ ಇರೋದಿಲ್ಲ.
ಚಿಕ್ಕ ಪುಟ್ಟ ಇವಾಗ ಆಫ್ಲೈನು ಮತ್ತು ಮೀಶೋದಲ್ಲಿ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತು ಅದೇ ರೀತಿ ಇವಾಗ ನಾರ್ಮಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಶಾಪ್ ಓಪನ್ ಮಾಡ್ಬೋದು. ಇನ್ಸ್ಟಾಗ್ರಾಮಿಂದು ಕೂಡ ನೀವು ಇದನ್ನು ಒಂದು ಸ್ಟಾರ್ಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ. ನಂದು ಕರ್ಲಪ್ ಆ್ಯಂಡ್ ಟೈ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟನ್ನು ನಾನಿವಾಗ ಮಾಡಿದ್ದೀನಿ. ನೀವು ಯಾರಾದರೂ ಸರ್ಚ್ ಮಾಡಿದರೆ ನಿಮ್ಗೆ ಅದು ಸಿಗುತ್ತೆ. ಸೊ ಬೇಕಂದರೆ ಫಾಲೋ ಮಾಡ್ಬೋದಲ್ಲಿ. ಇವಾಗ ಅಷ್ಟೊಂದು ನಾನು ವೀಡಿಯೋಸ್ಗಳನ್ನ ಹಾಕಿಲ್ಲ ಅಲ್ಲಿ, ಬಟ್ ಅದೇ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಏನಾದರೂ ಅಪ್ಡೇಟ್ಗಳು ಬೇಕು ಅಂತಂದರೆ ಸೊ ಅಲ್ಲಿಂದ ಕೂಡ ಸಮ್ಟೈಮ್ಸು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಇದು ಪ್ರಾಡಕ್ಟ್ ಇವಾಗ ನೀವು ನೋಡ್ತಾ ಇದ್ರಿ, ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೆ ಅದೇ ರೀತಿಯೇ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಸ್ಟಿಚ್ಚನ್ನು ಮಾಡ್ತಾ ಇಲ್ಲ, ಜಸ್ಟ್ ಗ್ಯಾಪ್ ಬಿಡ್ತಾ ಇರ್ತೀನಿ. ನೋಡ್ತಿದ್ದೀರಾ, ಇವಾಗ ಜಸ್ಟ್ ಅದನ್ನು ಕಟ್ ಮಾಡಿ ನಂತರ ಮತ್ತೆ ಏನು ಅಂದರೆ 1-1.5 ಇಂಚ್ ಅಷ್ಟೇ ನಾನು ಮಧ್ಯದಲ್ಲಿ ಬಿಟ್ಟಿದ್ದೀನಿ, ಜಾಸ್ತಿ ಏನು ಬಿಟ್ಟಿಲ್ಲ. ಓಕೆ, ಆ್ಯಂಡ್ ಅದಲ್ಲೂ ಕೂಡ ನೆಕ್ಸ್ಟ್ ಇವಾಗ ಕಂಟಿನ್ಯೂಸ್ ಆಗಿ 2 ಲೇಯರ್ ನಾನು ಇಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ. ಓಕೆ, ನೀವು ಕೂಡ 2 ಬಾರಿನೇ ಹಾಕಿ. ಯಾಕಂದರೆ ಸ್ಯಾಟಿನ್ ಬಟ್ಟೆ ಏನಿರುತ್ತಲ್ವ, ಒಂದೇ ಒಂದು ಸ್ಟಿಚ್ ಹಾಕಿದ್ವಿ ಅಂತಂದರೆ ಅದು ನಿಧಾನವಾಗಿ ಓಪನ್ ಆಗುತ್ತಾ ಹೋಗುತ್ತೆ ಬಟ್ಟೆ. ಯಾಕಂದರೆ ಜರಿತಾ ಇರುತ್ತೆ ನೋಡಿ ಬಟ್ಟೆ, ಹೀಗಾಗಿ ನಾನು ಡಬಲ್ ಸ್ಟಿಚ್ ಹಾಕಿರ್ತೀನಿ. ಡಬಲ್ ಸ್ಟಿಚ್ ಹಾಕಿದರೆ ಪರ್ಫೆಕ್ಟಾಗಿ ಕೂಡುತ್ತೆ. ಸೊ ಆ ರೀತಿ ಮಾಡಿ. ಆ್ಯಂಡ್ ಈ ಒಂದು ಸ್ಯಾಟಿನ್ ಬಟ್ಟೆಗಳೇನಿರುತ್ತೆ ಎಳೆಗಳು ತುಂಬ ಬರುತ್ತೆ ಹೊಲಿಗೆ ಹೊಲಿಯುವಾಗ. ಓಕೆ, ಆವಾಗ ಸ್ವಲ್ಪ ಬೇಕು ಅಂತಂದರೆ ನೀವು ಮೇಣಬತ್ತಿ ಎಲ್ಲ ಯೂಸ್ ಮಾಡ್ಬೋದು. ಸ್ವಲ್ಪ ಜಸ್ಟ್ ಹಾಗೇ ಆ ಬಟ್ಟೆನ ಆ ರೀತಿ ಸ್ವಲ್ಪ ಇದನ್ನು ಮಾಡಿದರೆ ಸೊ ಅದು ಆಟೋಮೆಟಿಕ್ಲಿ ಲೇಯರ್ ಅಂದರೆ ಇವಾಗ ಎಳೆ ಎಳೆ ಬಿಟ್ಕೊಳ್ಳೋದು ಸ್ವಲ್ಪ ನಿಂತ್ಕೊಳ್ಳುತ್ತೆ. ಸೊ ಆ ರೀತಿ ಎಲ್ಲ ನೀವು ಮಾಡ್ಬೋದು. ನಾನು ಅದನ್ನೇ ಅದೇ ರೀತಿಯೇ ಮಾಡಿರ್ತೀನಿ ಸಮ್ಟೈಮ್ಸ್. ಯಾಕಂದರೆ ಬಟ್ಟೆ ಮೇಲೆ ಡಿಪೆಂಡ್ ಇರುತ್ತೆ. ಸ್ಯಾಟಿನಲ್ಲಿ ಸುಮಾರು ವೆರೈಟೀಸ್ ಇದೆ ಅಂತ ಹೇಳಿದ್ದೆ. ಕೆಲವೊಂದು ಬಟ್ಟೆಯಲ್ಲಂತೂ ಇಷ್ಟೊಂದು ಲೇಯರ್ ಒಂದು ದಾರ ಎಲ್ಲ ಹೊರಬರುತ್ತೆ ಅಂದರೆ ಹೊಲಿಗೆ ಹೊಲಿಯುವಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ, ಸಿಂಪಲ್ಲಾಗಿ ನಾನು ಮೇಣಬತ್ತಿನ ಯೂಸ್ ಮಾಡ್ತೀನಿ. ಸೊ ಅದು ಸ್ವಲ್ಪ ಹೆಲ್ಪ್ಫುಲ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ನಾನು ಪ್ರಾಡಕ್ಟ್ನ ಇವಾಗ ನೋಡಿ ಸ್ಟಿಚ್ ಮಾಡಿ ಆಗಿದೆ. ಇವಾಗ ಏನು ಮಾಡಬೇಕಂದ್ರೆ ಮಧ್ಯದಲ್ಲಿ ನಾನು ಸ್ಟಿಚ್ ಮಾಡಿರಲಿಲ್ಲ ಅಲ್ವಾ, ಸೊ ಅಲ್ಲಿಂದಲೇ ನಾನು ಏನು ಮಾಡ್ತಾಯಿದ್ದೀನಿ, ಈ ಪ್ರಾಡಕ್ಟ್ನ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು ಮೇನು. ಇವಾಗ ಸ್ಟಿಚ್ ಮಾಡಿದ್ದೀನಿ, ಶೇಪ್ ಎಲ್ಲ ನೀವು ನೋಡ್ತಾ ಇದ್ದೀರಿ. ಆ್ಯಂಡ್ ಮಧ್ಯದಲ್ಲಿರುವಂಥ ನೋಡಿ ಇಲ್ಲಿ ಸ್ಟಿಚ್ ಮಾಡಿಲ್ಲ ನಾನು ಅಲ್ವಾ. ಸೊ ಅಲ್ಲಿಂದ ನಾನು ಏನು ಮಾಡ್ತೀನಿ ಅಂದರೆ ಮಧ್ಯದಲ್ಲಿರುವಂಥ ಬಟ್ಟೆ ಏನಿರುತ್ತೆ ಆ ಬಟ್ಟೆನ ನಾವಿವಾಗ ಆಚೆ ತರ್ತೀವಿ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬರಬೇಕಿದು. ಯಾವುದೇ ರೀತಿ ಒಂದು ಫ್ರಿಲ್ ಎಲ್ಲ ಬರಬಾರ್ದು ಇದರಲ್ಲಿ. ಓಕೆ, ಸೊ ಇವಾಗ ನೋಡಿ ಸ್ಟಿಚ್ ಮಾಡಿ ಆಗಿದೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಕಾಣಿಸುತ್ತೆ ಅಂತ ಹೇಳಿ. ಶೇಪ್ ನೀವು ನೋಡ್ತಾ ಇದ್ದೀರಿ, ಶೇಪ್ ಯಾವ ರೀತಿಯಲ್ಲಿ ಬರಬೇಕು ಅಂತ ಪರ್ಫೆಕ್ಟ್ ಶೇಪಲ್ಲಿ ಬರಬೇಕು. ಒಂದು ಬಿಟ್ಟು 3-4 ಸಾರಿ ಟ್ರೈ ಮಾಡಿ, ಆವಾಗ ಅದು ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಒಂದು ಸಾರಿ ಗೊತ್ತಾದ ಮೇಲೆ ಸೊ ಮತ್ತೆ ನೀವು ಅದೇ ರೀತಿಯ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಹೋಗ್ಬೋದು. ಮತ್ತೊಂದು ಮಾಡುವಾಗ ಏನಾದರೂ ತಪ್ಪು ಮಾಡಿದರೆ ಅದು ನೆಕ್ಸ್ಟ್ ಆಗದೆ ಇರೋ ಥರ ಸ್ವಲ್ಪ ಲಕ್ಷ್ಯ ಕೊಡ್ಬೋದು ಅಲ್ವಾ. ಸೊ ಇಲ್ಲಿ ನೋಡಿ ಒಳಗಡೆ ಇರೋ ಫ್ಯಾಬ್ರಿಕ್ನ ನಾನು ಇವಾಗ ಹೊರಗಡೆ ತರ್ತಾ ಇದ್ದೀನಿ ಈ ರೀತಿ. ಓಕೆ, ಸೊ ಇದಕ್ಕೆ ಟೈಮ್ ಏನು ತುಂಬ ತೊಗೊಳೋದಿಲ್ಲ. ಒಂದಿಬ್ಬರು ಇದ್ರಂತಂದ್ರೂ ತುಂಬಾ ಜಾಸ್ತಿ ಪ್ರಾಡಕ್ಟ್ನ ನೀವು ರೆಡಿ ಮಾಡ್ಬೋದು. ಒಂದ್ಸರಿ ಸ್ಟಿಚ್ ಮಾಡಿ ಇಟ್ಕೊಂಡು ಟಿ ವಿ ನೋಡುವಾಗ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ರು ಕೂಡ ನೀವು ಗಾಡಿಯಲ್ಲಿ ಕೂತ್ಕೊಂಡು ಈ ರೀತಿ ಇವನ್ನ ಫ್ಯಾಬ್ರಿಕ್ನ ನೀವು ನೀಟ್ ಆ್ಯಂಡ್ ಕ್ಲೀನಾಗಿ ಇದನ್ನ ಈ ರೀತಿ ಮಾಡಿಕೊಂಡು ಇಟ್ಕೋಬೋದು. ನಂತರ ಮತ್ತೆ ಮನೆಗೆ ಬಂದು ಮತ್ತೆ ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು. ಸೊ ಇದು ಎಲ್ಲ ತುಂಬ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪ್ರಾಡಕ್ಟ್ಗಳು. ಬಟ್ ಆದರೆ ಸುಮಾರು ಜನ ತೊಗೋಬೇಕಂತ ಅನ್ಕೋತಾ ಇರ್ತಾರೆ, ಸಿಗ್ತಾ ಇರೋದಿಲ್ಲ. ಸೊ ಹೀಗಾಗಿ ಈ ಪ್ರಾಡಕ್ಟ್ ಡಿಮ್ಯಾಂಡಲ್ಲಿರುವಂಥದ್ದು. ನೋಡೋದಕ್ಕೂ ಕೂಡ ತುಂಬ ಫ್ಯಾನ್ಸಿ ಲುಕ್ ಕೊಡುತ್ತೆ. ಆ್ಯಂಡ್ ಸುಮಾರು ಮಕ್ಕಳಿಗೆ ಇವಾಗ ಬರ್ಡೇಗೆಲ್ಲ ತೊಗೋತಾ ಇರ್ತಾರೆ. ಮತ್ತು ರಿಟರ್ನ್ ಗಿಫ್ಟ್ ಅಂತ ಕೂಡ ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ಒಬ್ಬರು ಹೇಳಿದರು ಮೊನ್ನೆ, ರಿಟರ್ನ್ ಗಿಫ್ಟಿಗೂ ನಮ್ಗೆ ಬೇಕು, ಮೇ ಬಿ ನಾವು ನಿಮಗೆ ಆರ್ಡರ್ ಕೊಡಬಹುದು ಅಂತ ಹೇಳಿದ್ದಾರೆ. ಡೌಟ್ಫುಲ್ ಇದೆ, ಮೇ ಬಿ ಅವ್ರು ಕೊಟ್ಟರೆ ಅಂತಂದರೆ ಅದ್ರ ಬಗ್ಗೆ ಕೂಡ ನಿಮಗೆ ಮೇ ಬಿ ನೋಡೋದಕ್ಕೆ ಸಿಗುತ್ತೆ ಬ್ಲಾಗು. ಆ್ಯಂಡ್ ಇವಾಗ ನಾನು ಈ ಒಂದು ಪ್ರಾಡಕ್ಟ್ನ ಮಾಡ್ತಾಯಿದ್ದೆ, ಹೀಗಾಗಿ ನಾನು ಇದು ನಿನ್ನೆ ಅಷ್ಟೇ ಮಾಡಿರುವಂಥದ್ದು. ಸೊ ಹೀಗಾಗಿ ಈ ಒಂದು ವ್ಲಾಗ್ನ ಶೂಟ್ ಮಾಡಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಿ, ಇದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಹೊಲಿಗೆ ಹಾಕಿರಲಿಲ್ಲ, ಇಲ್ಲಿ ಹೊಲಿಗೆ ಸ್ಟಿಚ್ ಹಾಕ್ತೀನಿ ನಾನು. ಸೊ ಹಾಕಿದ ಮೇಲೆ ಇದು ಕ್ಲೋಸ್ ಆದಮೇಲೆ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕಂತ ಹೇಳ್ತೀನಿ. ಸೊ ಇವಾಗ ಮಧ್ಯದಲ್ಲಿ ನೋಡಿ ಸ್ಟಿಚ್ ಹಾಕಿರಲಿಲ್ಲಲ್ವ, ಸೊ ಅಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಒಂದು 2-3 ಸಾರಿ ಮಾಡಿ. ಕೈ ಕೂತ್ಕೋತು ಅಂದರೆ ಬೇಗ ಬೇಗ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ತುಂಬಾ ಕಾರ್ನರಲ್ಲಿ ನಾನು ನಿಧಾನವಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಳೇದು ಶ್ರೇಯಾ ಕ್ರಿಯೇಟಿವಿಟಿ ಝೋನ್ ಏನು ಚಾನಲ್ ಇದೆ ಸ್ನೇಹಿತರೆ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅಲ್ಲಿ ಕೂಡ ವೀಡಿಯೋಸ್ಗಳು ನಾನು ಹಾಕ್ತೀನಿ, ಹಾಕಲ್ಲ ಅಂತ ಅಲ್ಲ, ಅಲ್ಲಿ ವೀಡಿಯೋಸ್ಗಳು ಬರುತ್ತೆ. ಓಕೆ, ಅದು ಇವಾಗ ಸ್ವಲ್ಪ ನಾನು ಅಲ್ಲಿ ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಅಷ್ಟೇ. ಬಟ್ ಅದೇ ಲಾಂಗ್ ವೀಡಿಯೋಸ್ಗಳು ಅಲ್ಲಿ ಕೂಡ ಬರುತ್ತೆ ಇನ್ಮೇಲಿಂದ. ಸೊ ಇಲ್ಲಿ ಕೂಡ ಬರುತ್ತೆ. ಸೊ 2 ಚಾನಲ್ಗಳನ್ನ ನಾನು ನಡೆಸ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಈ ಚಾನಲ್ನ ನಾನು ಆ್ಯಕ್ಟಿವ್ ತುಂಬ ಇಟ್ಟಿರೋವಂಥದ್ದು. ಯಾಕೆ ಇಟ್ಟಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾನು ರೆಗ್ಯುಲರ್ ವೀಡಿಯೋಸ್ಗಳು ನೀವು ನೋಡ್ತಾ ಇದ್ದರೆ. ಆ್ಯಂಡ್ ಇಲ್ಲಿ ನೋಡಿ ಮಧ್ಯದಲ್ಲಿ ನಾನು ಇವಾಗ ಸ್ಟಿಚ್ ಮಾಡಿ ಆಗಿದೆ. ಆ್ಯಂಡ್ ಇದನ್ನ ಇವಾಗ ಮೇನ್ ಬರುವಂಥದ್ದು ಈ ಪ್ರಾಡಕ್ಟು ಫೋಲ್ಡಿಂಗ್. ಓಕೆ, ಸೊ ಫೋಲ್ಡ್ ಹೇಗೆ ಮಾಡ್ತೀವಿ ಅಂತ, ಫೋಲ್ಡ್ ಮೇಲೇ ಡಿಪೆಂಡ್ ಇದೆ ಎಲ್ಲ ಒಂದು ಪ್ರಾಡಕ್ಟ್ ಹೇಗೆ ಕಾಣಿಸುತ್ತೆ ಅಂತ.
ಇಲ್ಲಾಂದರೆ ಅದು ಫೋಲ್ಡೇ ಸರಿ ಇಲ್ಲ ಅಂತಂದರೆ ಪ್ರಾಡಕ್ಟ್ ಕೆಟ್ಟೋಗುತ್ತೆ. ಸೊ ಮೇನ್ ಅದು ಒಂದು ರೀಸನು. ಸೊ ನಾನು ನಿಮಗೆ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಬೇಕು ನೋಡಿ. ಮಧ್ಯದಲ್ಲಿ ಈ ರೀತಿ ತೊಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಓಕೆ, ಸೊ ಈ ರೀತಿ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಕಾಣಿಸುತ್ತೆ. ಈ ರೀತಿ ನೀವು ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಇದು ನೀಟ್ ಆ್ಯಂಡ್ ಕ್ಲೀನಾಗಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ತುಂಬ ನೋಡಿ, ಒಂದೇ ಒಂದು ಪೀಸ್ ತೊಗೊಂಡಿದ್ದೀನಿ ಅಷ್ಟೇ ಬಟ್ಟೆ, ಬಟ್ ಅದೇ ಪ್ರಾಡಕ್ಟ್ ನಾನು ರೆಡಿ ಮಾಡಿದ್ದೀನಿ ಅಲ್ವಾ. ಸೊ ಹೀಗಾಗಿ ಹೇಳ್ತಾ ಇರುವಂಥದ್ದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಪ್ರಾಡಕ್ಟದ್ದು ಇವಾಗ ನಾನು ನಾರ್ಮಲಿ ಮಾಡ್ತಾನೆ ಹೋದೆ ಅಂತಂದರೆ ಇದ್ರ ಬೇಡಿಕೆ ತುಂಬ ಇದೆ ಆ್ಯಂಡ್ ಇದ್ರದ್ದು ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ. ಆ್ಯಂಡ್ ಕೊರಿಯರ್ ಚಾರ್ಜ್ ಇದಕ್ಕೆ ಇರೋದಿಲ್ಲ, ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಪ್ರತಿ ಪ್ರಾಡಕ್ಟನ್ನು ನಾವು ಕೊರಿಯರ್ ಅಂತ ಮಾಡಿದಾಗ ಸೊ ಅವಾಗ ಏನಾಗುತ್ತೆ, ಅದರದ್ದು ವೇಟ್ ಚೆಕ್ ಮಾಡ್ತಾರೆ ಪ್ರಾಡಕ್ಟದ್ದು. ಇದು ಫ್ಯಾಬ್ರಿಕ್ ಅಲ್ವಾ, ಅದರಲ್ಲೂ ಸ್ಯಾಟಿನು. ನಾನು ತೊಗೊಂಬಂದಿರೋಂಥ ಬಟ್ಟೆದು ತುಂಬ ತಿಳು ಇದೆ, ಇದ್ರ ವೇಟೇ ಇಲ್ಲ ಆ್ಯಕ್ಚುಲಿ. ಸೊ ನೀವು ವಿಚಾರ ಮಾಡ್ಬೋದು, ಇದನ್ನು ನಾವೇನಾದರೂ ಇವಾಗ ಕೊರಿಯರ್ಗೆ ಹಾಕಿದರೆ ಸೊ ಎಷ್ಟು ಇದು ಬರ್ಬೋದು ವೇಟ್ ಅಲ್ವಾ. ಸೊ ಫೈನಲ್ ಪ್ರಾಡಕ್ಟು ರೆಡಿ ಆಯಿತು, ನೀವು ನೋಡ್ತಾ ಇರ್ಬೋದು. ಜಸ್ಟ್ ನಾನು ಇದಕ್ಕೆ ಕ್ಲಿಪ್ ಅಟ್ಯಾಚ್ ಮಾಡಿಲ್ಲ, ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಕ್ಲಿಪ್ ಅಟ್ಯಾಚ್ ಮಾಡಿ ನಾನು ಹಾಕ್ಕೊಂಡು ವೇರ್ ಮಾಡಿ ಕೂಡ ತೋರಿಸ್ತೀನಿ ಸ್ಯಾಂಪಲ್ ಪ್ರಾಡಕ್ಟನ್ನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಮತ್ತು ನಮಗೆ ಪ್ಯಾಕಿಂಗ್ ಕೂಡ ಹೇಳಿದ್ದಾರೆ ಅವರು, ಟೀಚರ್ಸ್ ಡೇಗೋಸ್ಕರ ಸ್ಪೆಷಲ್ ಪ್ಯಾಕಿಂಗ್ ಬೇಕು ಅಂತ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿದ್ದಾರೆ. ಸೊ ಆ ಪ್ಯಾಕಿಂಗ್ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ನಿಮಗೆ ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ, ನೀವು ಕೂಡ ಬೋರ್ ಆಗ್ತೀರಾ. ಹೀಗಾಗಿ ನಾನು ಇದನ್ನು 2 ಪಾರ್ಟಲ್ಲಿ ಕೊಡ್ತಾ ಇದ್ದೀನಿ. ಸೊ ನೀವು ತುಂಬಾ ಇಂಟ್ರೆಸ್ಟ್ ಇದ್ದೀರಾ ನೆಕ್ಸ್ಟ್ ವಿಡಿಯೋ ನೋಡೋದಕ್ಕೆ, ಪಾರ್ಟ್ 2 ಆದಷ್ಟು ಬೇಗನೆ ಬರಲಿ ಅಂತ ಅಂತೀರಾ. ನಾವು ವೆಯ್ಟ್ ಮಾಡ್ತೀವಿ, ಯಾಕಂದರೆ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತಲ್ವ, ಸೊ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಆ ರೀತಿ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ, ಆದಷ್ಟು ಬೇಗನೆ ನೆಕ್ಸ್ಟ್ ಪಾರ್ಟ್ ಬರಲಿ ಅಂತ ಹೇಳಿ. ಮತ್ತು ಯಾವ್ಯಾವ ಊರಿಂದ ನೀವು ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ರಿ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ, ನನಗೂ ಕೂಡ ಖುಷಿಯಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಹೊಸಬರಾದರೂ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ದಯವಿಟ್ಟು ಈ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಆ್ಯಂಡ್ ಓಕೆ, ಇದೇ ರೀತಿ ಪ್ರೀತಿನ ತೋರಿಸ್ತಾರೆ ಈ ಚಾನಲ್ ಮೇಲೆ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ.